ಓಕೆ ಗಾಯ್ಸ್, ಕೊಟ್ಟೂರಿಂದ ವಯನಾಡು ಬಂದ್ಬಿಟ್ಟು ಅಲ್ಲಿಂದ ನಾವು ಸ್ಟೇ ಆಗಿರೋ ರೆಸಾರ್ಟ್ ಬಂದ್ಬಿಟ್ಟು ವ್ಯೂ ಪಾಯಿಂಟ್ ರೆಸಾರ್ಟ್ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ರೆಸಾರ್ಟು. ನಾವು ಸ್ಟೇ ಆಗಿರೋದು ಎದುರುಗಡೆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರಲ್ಲಿ. ನಾವು ಆಲ್ ಸೆಟ್ ಫಾರ್ ಕ್ಯಾಂಪ್ ಫೈರ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಕೊಟ್ಟಿಯೂರು ವೀಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಗೈಸ್, ಕೊಟ್ಟಿಯೂರು ದರ್ಶನ ಎಲ್ಲ ಆದಮೇಲೆ ನಾವು ಡೈರೆಕ್ಟಾಗಿ ವಯನಾಡಿಗೆ ಬಂದುಬಿಟ್ಟು ಹೋಟೆಲ್ ನೋಡಿಕೊಂಡು ಸ್ಟೇ ಆಗೋಣ ಅಂದ್ಕೊಂಡ್ವಿ. ಬಟ್ ಹೋಟೆಲ್ಸ್ ಎಲ್ಲ ನೋಡಿದ್ರೆ ತುಂಬಾ ಕಾಸ್ಟ್ಲಿ ಇತ್ತು. ಸೊ ಈವನ್ ಸೇಮ್ ಹೋಟೆಲ್ ಸಿಗೋ ಪ್ರೈಸಲ್ಲೇ ನಮಗೆ ರೆಸಾರ್ಟ್ ಎಲ್ಲನೂ ಸಿಕ್ತು. ಸೊ ದಟ್ ರೀಸನ್ ಇನ್ಸ್ಟೆಡ್ ಆಫ್ ಹೋಟೆಲ್ ರೆಸಾರ್ಟ್ಗೆ ಹೋದರೆ ಕ್ಯಾಂಪ್ ಫೈರ್ ಎಲ್ಲನೂ ಇರುತ್ತೆ ಅಂತ ನಾವು ರೆಸಾರ್ಟಿಗೆ ಬಂದು ಸ್ಟೇ ಆದ್ವಿ. ಸೊ ಗೈಸ್, ಇವೇನು ಹೋಟೆಲ್ಸ್ ಅಂದರೆ ಅಷ್ಟೊಂದು ಪ್ರೈವೇಸಿ ಇರಲ್ಲ. ಸೊ ನಾವು ರೆಸಾರ್ಟಿಗೆ ಬಂದುಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಆಗಿ ಇಮಿಡಿಯೇಟ್ಲಿ ಕೆಳಗಡೆ ಬಂದು ಕ್ಯಾಂಪ್ ಫೈರ್ ಹಾಕಿದ್ರು. ಸೊ ಅಲ್ಲಿಂದ ಚಿಲ್ ಮಾಡೋಣ ಅಂತೇಳಿ ಡಮ್ ಶರಾಟ್ಸ್ ಆಡೋದು ಸ್ಟಾರ್ಟ್ ಮಾಡಿದ್ವಿ. ಗಗನ ಗಗನ ಆಕಾಶ ಗಗನ ಅಭಿಷೇಕ್ ಬಿ ಭಾನು ಭೂಮಿ ಭೂಮಿ ಏಯ್ ಭಾನು ಬೆಳದಿಂಗಳ ಬಾಲ್ಯ ಸರಿ ಆಯ್ತು, ಬಂದ್ ಬೊಗಳಿ ಭಾಗ 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 ಊರಿ ಬನ್ನಿ. ಏನದು ಗೊತ್ತಾಗ್ತಿಲ್ಲ. ಏನ್ ನಾಟಕ ಆಡ್ತೀರಾ ನೀವು, ಒಂದೊಂದು ಮುತ್ತು ರತ್ನ. ಬಾಬಾ ಏನ್ ಮಾಡ್ತೀರಾ, ಮಾಸ್ಟರ್ನ ನೋಡಿ ಕಲ್ತಿರೋದೆಲ್ಲ. ಮಾಸ್ಟರು ಸ್ಟೂಡೆಂಟ್ಸ್ ಇದು ಇಲ್ಲ ಉರ್ದು ಮೂವಿ. ರೆಡಿ ಒನ್ ಟು ಐ ಆಮ್ ಸ್ಟಾರ್ಟಿಂಗ್ ಟೈಮ್ ನೌ ಸ್ಟಾರ್ಟ್. ಬಾಯಿ ಬಿಟ್ಟು ಹೇಳಂಗಿಲ್ಲ. ಅವ್ರೆ ಕೌಂಟ್ ಮಾಡ್ಕೊಳತ್ತಾಡ. 5 ವರ್ಡ್ 5 ಲೆಟರ್. ಫಸ್ಟ್ ಲೆಟರ್ ಇಂದ ಸ್ಟಾರ್ಟ್ ಮಾಡು. ಪಿ ಅಲ್ಲಿ ನೋಡ್ದ ಹ್ಯಾಂಡ್ ಸಿಗ್ನಲ್ಸ್ ನೋಡು. ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತದೆ, ತೋರಿಸ್ತೀನಿ ಬೇಕಾದ್ರೆ. ಯಾರು ಹ್ಯಾಂಡ್ ಸಿಗ್ನಲ್ಸ್ ಮಾಡಿದ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ರೆಸಾರ್ಟಿಗೆ ನಾವು ನೈಟ್ ಬರೋದ್ರಲ್ಲಿ ತುಂಬಾ ಕತ್ಲಾಗಿತ್ತು. ಅದಕ್ಕೆ ಯಾವುದೂ ವೀಡಿಯೋ ತಗೊಳಕ್ಕಾಗಿಲ್ಲ ನೈಟು. ಸೊ ಬೆಳಿಗ್ಗೆ ಶೂಟ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ರೆಸಾರ್ಟ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೆಸಾರ್ಟಲ್ಲೂ ಅಷ್ಟೇ ಗೈಸ್, ಇರೋ ರೂಮ್ಸ್ ಎಲ್ಲ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದರು. ಈವನ್ ವಾಶ್ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿತ್ತು. ಆಮೇಲೆ ನೀವೇನಾದರೂ ಓನ್ ವೆಹಿಕಲ್ನ ಕ್ಯಾರಿ ಮಾಡ್ತಾಯಿದ್ರೆ ಪಾರ್ಕಿಂಗ್ ಅಂತಲೇ ತುಂಬ ಸ್ಪೇಸ್ ಇದೆ ಇಲ್ಲಿ. ಯೂಶ್ವಲಿ ಈ ರೆಸಾರ್ಟಿನ ಟೈಮಿಂಗ್ಸ್ ಬಂದ್ಬಿಟ್ಟು ಆಫ್ಟರ್ನೂನ್ 2 PM ಇಂದ 11 AM ವರೆಗೂ, ಮೀನ್ಸ್ ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಟೈಮಿಂಗ್ಸ್ ಇದು. ಬಟ್ ಇವರು ಲಂಚ್ ಆ್ಯಂಡ್ ಡಿನ್ನರ್ ಏನೂ ಆಫರ್ ಮಾಡ್ತಾ ಇಲ್ಲ. ಫುಡ್ಡು ಬರೀ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾರೆ. ಇನ್ ಕೇಸ್ ನೀವು ನೈಟ್ ಡಿನ್ನರಲ್ಲಿ ಏನಾದರೂ ಬಾರ್ಬಿಕ್ಯೂ ಚಿಕನ್ ಮಾಡ್ಕೋಬೇಕು ಅಂದರೆ ನೀವೇ ಆಚೆಯಿಂದ ಚಿಕನ್ ತಂದು ಅದನ್ನು ಮ್ಯಾರಿನೇಟ್ ಎಲ್ಲ ಮಾಡಿಕೊಂಡು ನೀವೇ ಬಾರ್ಬಿಕ್ಯೂ ಚಿಕನ್ ಮಾಡ್ಕೊಂಡು ತಿನ್ಬೋದು. ಓಕೆ ಗೈಸ್, ಇದೇ ನಾವು ಸ್ಟೇ ಆಗಿರೋದು. ನಿಮ್ಗೆ ಫಸ್ಟ್ ತೋರಿಸಿದ್ದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸೆಕೆಂಡ್ ಫ್ಲೋರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನಾವು ಸ್ಟೇ ಆಗಿರೋದು. ಅಲ್ಲಿಂದ ವ್ಯೂ ನೋಡಿ ಗೈಸ್, ಎಷ್ಟೊಂದು ಚೆನ್ನಾಗಿದೆ. ಇದ್ರ ಬ್ಯಾಕ್ ಸೈಡ್ ಹೋದರೆ ಡೈರೆಕ್ಟಾಗಿ ಅಲ್ಲೊಂದು ಸ್ವಿಂಗ್ ಹಾಕಿದ್ದಾರೆ, ಅಲ್ಲೇ ಕುತ್ಕೊಂಡು ಜೋಕಾಲಿ ಆಡ್ಬೋದು. ಇವನ್ ಇಲ್ಲೂ ಒಂದು ವಾಲಿಬಾಲ್ ಕೋರ್ಟ್ ಇದೆ, ಸಾರಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಬ್ಯಾಡ್ಮಿಂಟನ್ ಅಷ್ಟೇ ಅಲ್ಲ ಗೈಸ್, ಇವನ್ ವಾಲಿಬಾಲು ಆ್ಯಂಡ್ ಕ್ರಿಕೆಟ್ ಏನಾದರೂ ಆಡ್ತೀರಂದ್ರೆ ಕ್ರಿಕೆಟ್ ಆಡೋಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲನೂ ಇದೆ. ಆ್ಯಕ್ಟಿವಿಟೀಸ್ ಎಲ್ಲನೂ ಓಕೆ. ಬಟ್ ಫುಡ್ ಅಂತ ಬಂದರೆ ನೀವೇನಾದರೂ ಕರ್ನಾಟಕದಿಂದ ಬರ್ತಾಯಿದ್ರೆ ಫುಡ್ಗೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಕೇರಳ ಫುಡ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಾವು ರಾತ್ರಿ ಅಷ್ಟೊಂದು ಊಟಕ್ಕೆ ಅಂತ ಆರ್ಡ್ರ್ ಮಾಡಿ ಏನೂ ತಿನ್ನೋಕ್ಕಾಗದೆ ವೇಸ್ಟ್ ಮಾಡಿದ್ವಿ. ಇನ್ ಕೇಸ್ ನೀವು ಕೇರಳ ವಿಸಿಟ್ ಮಾಡ್ತಿದ್ರೆ ಊಟನ ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಆರ್ಡ್ರ್ ಮಾಡಿ, ಇಲ್ಲಾಂದರೆ ವೇಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ ಗೈಸ್, ನಿಮ್ಗೆ ಆಗಲೇ ತೋರಿಸಿದ್ದೆ ನಾವು ಸ್ಟೇ ಆಗಿರೋ ಜಾಗ ಅದು ಅಂತ. ಅಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇರ್ಬೋದು ನಿಮಗೆ ಮರಗಳಿಂದೆ. ಅಲ್ಲಿಂದ ಬಂದರೆ ನಮಗೆ ಸಿಗೋ ವ್ಯೂ ಇದು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿದ್ರೆ ಶುಂಠಿ ಎಲ್ಲ ಬೆಳೆದವ್ರೆ. ಮೋಸ್ಟ್ಲಿ ಮಳೆ ಬಂದು ಈ ಶುಂಠಿ ಎಲ್ಲ ಹಾಳಾಗಿರ್ಬೇಕು ಅನಿಸುತ್ತೆ. ಓಕೆ ಗೈಸ್, ಅರ್ಲಿ ಮಾರ್ನಿಂಗ್ ನೇಚರಿನ ಸೌಂಡ್ ಕೇಳಿಸ್ಕೊಳೋದೇ ಒಂಥರ ಖುಷಿ. ನೀವೂ ಕೇಳಿಸ್ಕೊಂಬನ್ನಿ, ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ.
ಆಮೇಲೆ ನೀವು ಅರ್ಲಿ ಮಾರ್ನಿಂಗ್ ಫಾಗ್ ಮತ್ತು ವ್ಯೂ ಪಾಯಿಂಟ್ ಏನಾದರೂ ನೋಡಬೇಕಾದ್ರೆ ನಿಮ್ಗೆ ಅಲ್ಲೊಂದು ವ್ಯೂ ಪಾಯಿಂಟ್ ಹಾಕಿದ್ದಾರೆ. ಓಕೆ ಗೈಸ್, ಬ್ಯಾಕ್ ಸೈಡೆಲ್ಲ ಶೂಟ್ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಈಗ ತಿಂಡಿಗೆ ಕರಿತಾಯಿದ್ರು. ಆಲ್ಮೋಸ್ಟ್ 11 ಆಗಿತ್ತು ನಾವು ತಿಂಡಿಗೆ ಹೋಗೋದ್ರಲ್ಲಿ. ತಿಂಡಿಗೆ ಏನೆಲ್ಲ ಮಾಡಿದ್ದಾರೆ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡಬೇಕು. ನೀವು ಸ್ಟೇ ಆಗಿರೋ ಪ್ಲೇಸಿಂದ ಜಸ್ಟ್ ಡೌನ್ ಸೈಡ್ ಹಿಂಗೆ ನಡ್ಕೊಂಬಂದರೆ ಇಲ್ಲೇ ರೈಟ್ ಸೈಡಲ್ಲೇ ನಿಮಗೆ ಫುಡ್ ಪಾಯಿಂಟ್ ಇದೆ. ಇಲ್ಲಿನೇ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾರೆ ನಿಮಗೆ ಮಾರ್ನಿಂಗ್. ಬ್ರೇಕ್ಫಾಸ್ಟ್ಗೆ ಪೂರಿ, ಸಬ್ಜಿ, ಆಮೇಲೆ ಮೊಟ್ಟೆ, ಟೀನೂ ಇತ್ತು. ಅದ್ರ ಜೊತೆ ನಾವು ಇದನ್ನು ಒಚ್ಚಾವಿಗೆ ಅಂತ ಕರಿತೀವಿ, ಅದೂ ಇತ್ತು. ಇವ್ರ ಅಪ್ಪ ಅಮ್ಮ ಅಂತ ಕರೀತಾರೆ, ಬಟ್ ನಾವು ಇದನ್ನು ದೋಸೆ ಅಂತ ಕರಿತೀವಿ. ಇದೇನಮ್ಮ ಇದ್ರ ಜೊತೆ ಅದಷ್ಟೇ ಅಲ್ಲ ಗೈಸ್, ಇವೆನ್ ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಆ್ಯಂಡ್ ಈವನ್ ರೈನ್ ಡ್ಯಾನ್ಸು ಹಾಕ್ತಾರೆ. ಅದಕ್ಕೆ ಟೈಮಿಂಗ್ಸ್ ಇದೆ. ನಮಗೆ ಟೈಮ್ ಇರಲಿಲ್ಲ, ಸೊ ದಟ್ ರೀಸನ್ ಪೂಲಲ್ಲಿ ಆಟ ಆಡಲಿಲ್ಲ ಆ್ಯಂಡ್ ಈವನ್ ರೈನ್ ಡ್ಯಾನ್ಸ್ಗೂ ಹೋಗಲಿಲ್ಲ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ನಾವು ಬೇಗ ಬೇರೆ ಕಡೆ ಹೋಗಿ ಎಲ್ಲ ಪ್ಲೇಸಸ್ನೂ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆಲ್ಮೋಸ್ಟ್ 11 ಮೇಲೆ ಆಗಿತ್ತು. ಸೊ ಇರ್ಲಿ ಈವೆನ್ ಅಂತೇಳಿ ರೆಡಿಯಾಗಿ ಇಲ್ಲಿಂದ ಹೊರಟ್ವಿ. ಓಕೆ ಗೈಸ್, ಇಲ್ಲಿಗೆ ನಮ್ಮದು ವೈನಾಡ್ ಓಕೆ ಗೈಸ್, ಫೈನಲಿ ನಮ್ಮದು ಇಲ್ಲಿಗೆ ವೈನಾಡಿಂದು ರೆಸಾರ್ಟ್ ಸ್ಟೋರಿ ಮುಗೀತು. ಸೊ ವೈನಾಡಲ್ಲಿರೋ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರು ಅವತಾರಗಳಿಗೆ ನೋಡಿ ಹೇಗಿದೆ ಅಂತ. ಹಾಯ್ ಗೈಸ್. ಹಲೋ. ರೆಡಿಯಾನೋ ಆಗಿ ರೆಸಾರ್ಟಿಂದ ಹೊರಟ್ವಿ. ಆದರೆ ನಾವೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅಂತಾರಲ್ಲ, ಅದು ನಿಜ ಗೈಸ್. ಕೇರಳದಲ್ಲಿ ರೆಡ್ ಅಲರ್ಟ್ ಇರೋ ಕಾರಣದಿಂದ ಎಲ್ಲ ಆ್ಯಕ್ಟಿವಿಟೀಸು ಕ್ಲೋಸ್ ಆಗಿತ್ತು. ಬಟ್ ಸ್ಟಿಲ್ ಕೆಲವೊಂದು ಪ್ಲೇಸಸ್ ನೋಡೋಕ್ಕೆ ಸಿಕ್ತು, ಬಟ್ ಆಡೋಕ್ಕೆ ಸಿಗಲಿಲ್ಲ. ಸಿಗೋದ್ರಲ್ಲೇ ಖುಷಿ ಪಡೋಣ ಅಂತ ಆಲ್ಮೋಸ್ಟ್ ಸಿಕ್ಕಿದ್ದೆಲ್ಲನೂ ಕವರ್ ಮಾಡಿದ್ವಿ. ಈಗ ನೀವು ವಿಡಿಯೋಲಿ ನೋಡ್ತಾ ಇರೋ ವ್ಯೂ ಬಂದ್ಬಿಟ್ಟು ಟೀ ಪ್ಲಾಂಟೇಶನ್. ಅದೇನಾ ಬ್ರೋ ಟೆಂಪಲ್ ಎಂತ ದೇವಿ ತೆರಿಲ್ಲ ನೀ ಹೆಂಗ ಪೋರ ಅಲ್ಲಿಂದ ನೋಡಬೇಕಾದ್ರೆ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಥರ ಕಾಣಿಸ್ತಾ ಇತ್ತು. ಬಟ್ ಯಾವ ದೇವಸ್ಥಾನ ಅಂತ ನಂಗೆ ಐಡಿಯಾ ಇಲ್ಲ. ಸೊ ಮುಂದೆ ಹೋಗ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಮುಂದೆಯಿಂದ ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿದೆ, ಓಪನ್ ಇಲ್ಲ. ಬಟ್ ನಾಗರಕಲ್ಲು ಕಾಣಿಸ್ತಾ ಇದೆ ಹಿಂದ್ಗಡೆ. ಇನ್ನು ಮುಂದ್ಗಡೆ ಹೋಗಲ್ಲ ಗೈಸ್. ನಾಗಪ್ಪ ಅಂದರೆ ನನಗೆ ಕಂಪ್ಲೀಟಾಗಿ ಒಂದು ರೆಸ್ಪೆಕ್ಟ್ ಇದೆ. ಶೂ ಹಾಕ್ಕೊಂಡಿದ್ದೀನಿ, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ಇಲ್ಲಿ ಟೀ ಪ್ಲಾಂಟೇಶನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. 360 ಡಿಗ್ರಿಯಲ್ಲಿ ಒಂದು ವಿಡಿಯೋ ಎತ್ಕೊಳ್ಳೋಣ ಅಂತ ಒಂದು ವಿಡಿಯೋ ತಗೊಂಡೆ ಇಲ್ಲಿ. ಹಾಂ, ಬೆಂಗಳೂರು ಗೌರಿಬಿದನೂರು ಅವ್ರದ್ದೆಲ್ಲ. ನೋಡಿ ಗಾಯ್ಸ್, ಫೈನಲಿ ಕಾರಪೇಡ ಡ್ಯಾಮ್ ಹತ್ರ ಬಂದ್ವಿ. ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ ಅಂದರು. ಬಟ್ ವೆದರ್ ಕಂಡೀಷನ್ಸಿಂದ ಎಲ್ಲನೂ ಕ್ಲೋಸ್ ಮಾಡಿದ್ದಾರೆ. ಬಟ್ ಸೂರ್ಯ ನೋಡಿದ್ರೆ ಹೆವಿ ಸುಡ್ತಾವನೆ, ಇವ್ರು ನೋಡಿದ್ರೆ ಮಳೆ ಅಂತವ್ರೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು. ಓಕೆ, ಡ್ಯಾಮ್ಗೆ ಟಿಕೆಟ್ಸ್ ತೊಗೊಂಡು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ಕಿತ್ತಾಡ್ತಾವ್ರೆ ನೋಡಿ. ಯಾರಾದರೂ ಹೆಂಗಾದರೂ ಹೋಗಲಿ, ನಾವು ಮಾತ್ರ ವಿಡಿಯೋ ರೆಕಾರ್ಡ್ ಮಾಡಬೇಕಷ್ಟೇ ಜೀವನ. ಆ್ಯಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಇದೆ, ಬಟ್ ಪ್ರಾಪರ್ಟಿ ಸ್ಟಿಲ್ ಇದೆ, ನೋಡ್ಬೋದು. ಬಟ್ ಆಡೋಕ್ಕಾಗಲ್ಲ. ನಾವು ಬಂದಿರೋ ಡ್ಯಾಮ್ ಹತ್ರನೇ ಹಲವಾರು ಆ್ಯಕ್ಟಿವಿಟೀಸ್ ಇದೆ. ಅಂದರೆ ವೈನಾಡಿನ ಲಾಂಗೆಸ್ಟ್ ಜಿಪ್ ಲೈನು, ಆಮೇಲೆ ಡ್ರಾಪ್ ಝೋನು, ಆಲ್ಮೋಸ್ಟ್ ವಂಡ್ರಲಾದಲ್ಲಿರೋ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲನೂ ಇಲ್ಲಿದೆ. ಬಟ್ ಇಲ್ಲಿ ರೇನ್ ಅಲರ್ಟು, ರೆಡ್ ಅಲರ್ಟ್ ಕೊಟ್ಟಿರೋ ರೀಸನಿಂದ ಇವರೆಲ್ಲ ಕ್ಲೋಸ್ ಮಾಡಿದರು. ಬಟ್ ಏನಪ್ಪ ಅಂದರೆ ನಾವು ಹೋಗಿರೋ ದಿನ ಯಾವುದೇ ಮಳೆ ಇರಲಿಲ್ಲ, ತುಂಬಾ ಬಿಸಿಲಿತ್ತು. ಬಟ್ ಸ್ಟಿಲ್ ಇವರು ಓಪನ್ ಮಾಡಲಿಲ್ಲ ಯಾವುದೇ ಆ್ಯಕ್ಟಿವಿಟೀಸು. ಇಲ್ಲೂ ಒಂದು 360 ಡಿಗ್ರಿಯಲ್ಲಿ ವೀಡಿಯೋ ತೆಗ್ದಿದ್ದೀನಿ, ನೋಡ್ಕೊಬನ್ನಿ.
ಓಕೆ ಗಾಯ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇದೇ ಇವೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿರೋದು. ಇದು ಬಂದ್ಬಿಟ್ಟು ಕಾರಾಪೇಡ ಡ್ಯಾಮ್ ಅಂತೆ. ತಮಿಳಲ್ಲಿ ಇಂಗ್ಲೀಷಲ್ಲಿ ಬರ್ದಿರೋ ವರ್ಡ್ಸೇ ಬೇರೆ, ಅವ್ರು ಪ್ರೊನೌನ್ಸ್ ಮಾಡೋದೇ ಬೇರೆ. ಈ ತಮಿಳಿರಲಿ ಇಲ್ಲ ಕೇರಳ ಲ್ಯಾಂಗ್ವೇಜ್ ಆಗಲಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಪ್ರೊನೌನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಪಕ್ಷ ಇಂಗ್ಲೀಷ್ನ ಅರ್ಧ ನೀರು ಕುಡಿದು ಮಾಡ್ಬಿಡ್ಬೋದು, ಇದನ್ನಾಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ನೋಡಿದ್ರೆ ಇಲ್ಲಿ ಇರೋದೆಲ್ಲ ರೆಕಾರ್ಡ್ ಮಾಡ್ಕೋಬೇಕಂತ ಬಂದಿದ್ದೀನಿ. ಬಟ್ ನಮ್ಮ ಟೀಮ್ ಆ ಕಡೆ ಕೆಫೆ ಹತ್ರ ಹೋಗಿದ್ದಾರೆ. ನನ್ನನ್ನು ಬಿಟ್ಟು ಏನಾದ್ರು ತಿಂದ್ಬಿಟ್ರೆ ಕಷ್ಟ, ಸೊ ನಾನು ಅಲ್ಲಿಗೆ ಹೋಗ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಮಾಡ್ತಿದ್ದೀರಾ? ನಾನು ಬಿಟ್ಟು ತಿಂದ್ರೆ ಮತ್ತೆ ಹೊಟ್ಟೆ ನೋವು ಬರಲ್ವಾ? ಬರೀ ಇಂಥದೆಯಾ? ಓಕೆ ಗೈಸ್, ಫೈನಲಿ ಅಲ್ಲೇನು ವಾಟ್ರ್ ಕಾಣಿಸ್ತಾ ಇದೆಯಲ್ಲ, ಅದೇ ಡ್ಯಾಮಿಂದ ಬ್ಯಾಕ್ ವಾಟ್ರ್. ವಯನಾಡಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮಗೆ ತುಂಬಾ ಪ್ಲೇಸಸ್ ಸಿಗುತ್ತೆ. ಸೂಚಿಫರ ಫಾಲ್ಸು, ಎಡ್ಕಲ್ ಕೇವ್ಸು, ಬಾಣಾಸುರ ಸಾಗರ್ ಡ್ಯಾಮು, ಇದು ತುಂಬ ಡ್ಯಾಮು, ಆಮೇಲೆ ವಾಟರ್ ಫಾಲ್ಸು, ತುಂಬಾ ಪ್ಲೇಸಸ್ ಇದೆ. ಬಟ್ ರೇನ್ ಏನಾದರೂ ಇದ್ದರೆ ರೆಡ್ ಅಲರ್ಟ್ ಆಗ್ತಾರೆ. ಸೊ ದಟ್ ರೀಸನ್ ನೀವು ಎಲ್ಗೂ ವಿಸಿಟ್ ಮಾಡೋಕ್ಕಾಗಲ್ಲ, ಬಂದಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ಸೊ ರೇನ್ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಕೇರಳ ಸ್ಟೇಟ್ ಗೌರ್ಮೆಂಟ್ ಯಾವ ಥರ ಆಪ್ರೇಟ್ ಆಗ್ತಾಯಿದೆ ಕರೆಂಟ್ ಸಿಚುವೇಶನ್ ಅಂತ ನೋಡ್ಕೊಂಡು ಬನ್ನಿ. ಸೊ ಗೈಸ್, ಇದಾಗಿತ್ತು ನಮ್ಮ ಡೇ ಔಟ್ ವಯನಾಡ್ನಲ್ಲಿ. ಓಕೆ ಗೈಸ್, ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಐ ಹ್ಯಾವ್ ಟು ಟೇಕ್ ಟೈಮ್ ಫಾರ್, ನಾನು ಹೊಸದಾಗೇನೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ಸ್ನ ಕೊಟ್ಟು ನನಗೆ ಸಪೋರ್ಟ್ ಮಾಡಿರೋ ನನ್ನ ಕ್ಲೋಸೆಸ್ಟ್ ಪೀಪಲ್ಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಇಸ್ ಜಸ್ಟ್ ಎ ವರ್ಡ್, ಬಟ್ ಮೋರ್ ದೆನ್ ದಟ್ ಯು ಗೈಸ್ ಮೀನ್ ಟು. ಇನ್ನೂ ಇದೇ ಥರ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಥವಾ ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನ್ನ ಕೈಲಾದರೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಿಮ್ಮ ಮುಂದೆ ತರ್ತೀನಿ. Until then, this is Vikram from One More Trip 18 signing off. Life is too short guys. Travel ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ.